ನಮಸ್ಕಾರ ಬಂಧುಗಳೇ, ಇದು ಕರ್ನಾಟಕದ ಇತಿಹಾಸ ಸೃಷ್ಟಿ ಮಾಡುವ ಬೆಂಗಳೂರು ಏನಂತ ಹೇಳ್ತಿದ್ದೀವೋ ಆ ಒಂದು ಇದು ಜಾಲಹಳ್ಳಿ ಕ್ರಾಸ್ ಅಂದರೆ ಜಾಲಹಳ್ಳಿ ಪೊಲೀಸ್ ಸ್ಟೇಷನ್ ಮುಂದೆಗಡೆನೇ ಒಂದು ಬಾತ್ರೂಮ್ ಇದೆ, ಸರ್ಕಾರದ ಅನ್ಸುತ್ತೆ ಮೋಸ್ಟ್ಲಿ. ನೋಡ್ರಿ, ಇಲ್ಲಿ ನೀರಿಲ್ಲ, ನಿಡಿಯಿಲ್ಲ, ಏನೂ ಇಲ್ಲ. ಎಷ್ಟು ದಿನ ಹಾಳಾಗಿ ಹೋಗಿತ್ತೋ, ಯಾರು ಬಂದು ಕ್ಲೀನ್ ಮಾಡಿಲ್ಲ. ಇದು ಪೊಲೀಸ್ ಸ್ಟೇಷನ್ಗೆ ಅಟ್ಯಾಚು, ಒಂದೇ ಕಾಂಪೌಂಡಿಗೆ ಅಟ್ಯಾಚ್ ಆಗಿದೆ ಬಂಧುಗಳೇ. ನೋಡಿ, ನಾವು ಇದನ್ನೆಲ್ಲ ಮಾಡ್ತಾ ಹೋಗ್ತಾ ಇರ್ತೀವಿ. ಇವ್ರು ಏನೋ ಮಾಡ್ತಾರೆ ಬಿಡಿ, ನಾವ್ಯಾಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗೋಣ ಅಂತೇಳಿ ಆಡಳಿತ ವರ್ಗ ಆಗ್ಬೋದು, ಈ ನಮ್ಮ ಪೊಲೀಸ್ ಸ್ಟೇಷನ್ ಆಗ್ಬೋದು, ಇಲ್ಲ ನಮ್ಮ ರಾಜಕಾರಣಿಗಳು ಅಂತ ಏನಿದೆಯೋ ಅವ್ರಿಗಂತೂ ಏನಿಲ್ಲ ಬಿಡ್ರಿ. ಅವರೆಲ್ಲ ಬಿಟ್ಟು ಕೂತ್ಕೊಂಡ್ಬಿಟ್ಟಿದ್ದಾರೆ ಇವಾಗ. ಅವರೆಲ್ಲ ಏನು, ನಾನೆಷ್ಟು ಮಾಡ್ತಾಯಿದ್ದೀನಿ, ನಾನೆಷ್ಟು ಮಾಡಿಲ್ಲ ಅನ್ನೋದೊಂದು ಬಿಟ್ಬಿಟ್ರೆ ಮೂರು ಪಾರ್ಟಿಯವರು ಬೇರೆ ಏನು ಕೆಲಸ ಇಲ್ಲ ಅವ್ರಿಗೆ ಬಂಧುಗಡೆ. ನಾನು ಅದಕ್ಕೆ ಪದೇ ಹೇಳ್ತಾ ಇರ್ತೀನಿ, ಕೆಲಸ ಮಾಡೋರಿಗೆ ಸಹಾಯ ಮಾಡ್ರಪ್ಪ, ಕೆಲಸ ಮಾಡೋರಿಗೆ ಗೆಲ್ಲಿಸ್ರಿ, ಕೆಲಸ ಮಾಡೋರು ಉಳಿಸ್ರಿ ಅಂತಂದರೆ ಇವ್ರು ಏನೂ ಇಲ್ಲ. ಇದು ನೋಡ್ರಿ, ಸರ್ಕಾರದ್ದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಶೌಚಾಲಯ ಇದು. ನೋಡಿ, ಇದು ನೋಡಿದರೆ ನಮಗೆ ಅಸಹ್ಯ ಆಗುತ್ತೆ ಬಂಧುಗಳೇ. ನೋಡಿ, ಇದೆಲ್ಲ ನೋಡಿ, ನೆಲ ನೋಡಿ, ನಾವೇನು ಇದರಲ್ಲಿ ಸುಳ್ಳು ಹೇಳ್ತಾ ಇಲ್ಲ. ಆಮೇಲೆ ನಾವು ಯಾವುದು ಬೋಗಸ್ ವೀಡಿಯೋನಿಲ್ಲ, ನನ್ನ ವಯಸ್ಸೇ ಇರುತ್ತೆ, ನಂದೇ ಇರುತ್ತೆ. ನೋಡಿ, ಅಟ್ಲೀಸ್ಟ್ ಇಲ್ಲಿ ಹೋಗೋರು ಬರೋರಾದ್ರೆ ಹೇಳ್ಬೋದಲ್ವ, ಇದೇನು ಚೆನ್ನಾಗಿಲ್ಲ ರೀ, ಇದು ಮಾಡಿಸಿ ದಯವಿಟ್ಟು ಅಂತೇಳಿ ಒಂದು ಪ್ರೋಸೆಸ್ ಮಾಡ್ಬೋದು. ಸ್ಟೇಷನ್ ಅಧಿಕಾರಿಗಳು ಕೂಡ ಹೇಳ್ಬೋದಿತ್ತು. ಜಾಲಹಳ್ಳಿ ಪೊಲೀಸ್ ಸ್ಟೇಷನ್ ಕಾಂಪೌಂಡ್ಗೆ ಅಟ್ಯಾಚೇ ಈ ಬಾತ್ರೂಮು. ನೋಡಿ, ನಮಗೆ ಬೇಸರ ತಂದುಬಿಟ್ಟಿದೆ. ನಾವು ಹೊರಗಡೆ ಅವ್ರು ಬಂದುಬಿಟ್ಟು ಇವೆಲ್ಲ ಮಾಡ್ತೀವಿ ಅಂತಂದರೆ ಏನು ಅನಿಸುತ್ತೆ ಹೇಳಿ ಬಂಧುಗಳೇ. ನೋಡಿ, ಇದು ತುಂಬ ನನಗೆ ಬೇಸರ ಆಗ್ತಾಯಿದೆ. ತಾವು ದಯವಿಟ್ಟು ಈ ಒಂದು ವಿಡಿಯೋನ ನಾನು ಕಳಿಸ್ತಾ ಇದ್ದೀನಿ. ತಾವು ಯಾರಿಗಾದರೂ ಗೊತ್ತಾದರೆ ಇದನ್ನು ಮರೀದಲೇ ಇದನ್ನು ಸರಿಪಡಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ತಾವು ಬಂಧುಗಳೇ ನೋಡಿ, ಇದು ನಮಗೆ ಬೇಸರ ತರುತ್ತೆ. ನೋಡಿ, ಇದೆಲ್ಲ ನೋಡಿ, ನಾವು ನ್ಯಾಚುರಲ್ ಮಾಡ್ತಿರೋದು, ಇದರಲ್ಲೇನು ಬೇರೆ ಥರದ್ದೇನಿಲ್ಲ ಇದರಲ್ಲಿ. ನೋಡಿ, ಇದೇನಿಲ್ಲ. ನೋಡಿ, ಇದೆಲ್ಲ ಹೊಲಸಾಗಿಬಿಟ್ಟಿದೆ. ನೋಡಿರಿ, ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಏನಿಲ್ಲ, ಉದ್ಘಾಟನೆ ಮಾಡೋದು, ಕ್ಲೋಸ್ ಮಾಡೋದು. 1 ಕೋಟಿ ದುಡ್ಡು ತಗೊಳ್ಳೋದು, ಕ್ಲೋಸ್ ಮಾಡೋದು, 1 ಕೋಟಿ ದುಡ್ಡು ತಗೊಳ್ಳೋದು, ಕ್ಲೋಸ್ ಮಾಡೋದು ಅಷ್ಟೇ. ನೋಡಿ ಬಂಧುಗಳೇ, ನೋಡಿ, ಇದನ್ನು ನಾವು ತೋರಿಸ್ತಾ ಇದ್ದೀವಿ, ನೀವೇ ನೋಡಿ. ಇದೆಲ್ಲ ಅಷ್ಟೇ ಬಾತ್ರೂಮ್. ನೋಡಿ, ಏನು ಅವಶ್ಯಕತೆ ಏನಿದೆ ಇಲ್ಲಿ. ಹೊರಗಡೆಯಿಂದ ಬಂದವರು ಉಚ್ಚೆ ಮಾಡಲಿಕ್ಕೆ ಹುಡುಕಬೇಕು. ಬೋರ್ಡ್ ಎಲ್ಲಿದೆ, ವಾಶ್ರೂಮ್ ಎಲ್ಲಿದೆ, ಅಯ್ಯೋ ಜಾಗ ಎಲ್ಲಿದೆ, ಎಲ್ಲಿ ಕ್ಯಾಮ್ರಾ ಹಾಕೋರಪ್ಪ ಅಂತೇಳಿ ಹೊರಗಡೆ ಬಂದರೆ ತುಂಬ ಭಯ ಬಂಧುಗಳೇ. ಇವರೇನೋ ಮಾಡ್ತಾರೆ ನೋಡ್ರಿ, ಅಚ್ಚುಕಟ್ಟಾಗೆ ಮಾಡ್ತಾರೆ. ನಾವು ಎಷ್ಟು ಹೇಳಿ ಸಾಕೋಗಿದೆ. ತಾವು ದಯಮಾಡಿ ಈ ನಮ್ಮ ವರದಿಯನ್ನು, ಈ ಒಂದು ಮನವಿಯನ್ನು ತಾವು ದಯಮಾಡಿ ಈ ಒಂದು ಕೆಲಸವನ್ನು ಸರಿ ಮಾಡಿಸ್ಬೇಕಾಗಿ ಅನುವು ಮಾಡಿಕೊಡ್ತಾ ಇದ್ದೀವಿ ಬಂಧುಗಳೇ. ಏನಿಲ್ಲ, ಇಲ್ಲಿ ಓಡಾಡಲಿಕ್ಕೆ ತುಂಬ ತೊಂದರೆ ಆಗ್ತಾಯಿದೆ. ಏನಾದರೂ ಎಮರ್ಜೆನ್ಸಿಗೆ ಹೋಗೋದು ಬರಲಿಕ್ಕಾದ್ರೆ ಎಷ್ಟೊಂದು ತೊಂದರೆ ಆಗುತ್ತೆ ಬಂಧುಗಳೇ. ನೋಡಿ, ಇದರಲ್ಲಿ ಏನೂ ಇಲ್ಲ ಇದರಲ್ಲಿ.